ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಊರಿಗೆ ಬಂದಿದ್ವಿ. ಇವತ್ತು ನಮ್ಮ ತೋಟಕ್ಕೆ ಬಂದಿದ್ದೀವಿ. ನೋಡಿ, ನಮ್ಮ ತೋಟ ಇದೇನೆ ನೋಡಿ. ಇದು ಮಾವಿನ ಮರ ಫಸ್ಟ್ಗೆ. ಇದು ಇಲ್ಲೂ ಇದೆ ಮಾವಿನ ಮರ, ತೆಂಗಿನ ಮರಗಳು. ಮಾವಿನ ಮರಗಳೇ ಜಾಸ್ತಿ ಇದ್ದಾವೆ ನೋಡಿ. ನಮ್ಮದು ಬೋರ್ ನೋಡಿ, ಎಲ್ಲೋ ಕಲರ್ ಪೇಂಟ್ ಬಾಕ್ಸ್ ಕಾಣ್ತಿದೆಯಲ್ಲ, ಅದೇ ಬೋರು ಸ್ಟಾರ್ಟು ನೋಡಿ. ಇಲ್ಲೂ ಇದೆ ಮಾವಿನ ಮರ. ಮಾವಿನ ಹಣ್ಣೆಲ್ಲ ಇಲ್ಲ, ಖಾಲಿ ಮಾಡಿದ್ದೀವಿ. ಇದು ತೆಂಗಿನ ಗಿಡ. ನೋಡಿ, ಅಲ್ಲೂ ಒಂದು ಮಾವಿನ ಮರ ಇದೆ. ಮಾವಿನ ಮರಗಳು ಅಂತೂ ತುಂಬ ಇದ್ದಾವೆ ನೋಡಿ. ಇದು ನುಗ್ಗೆ ಗಿಡ, ಇದು ಚಿಕ್ಕದು ನುಗ್ಗೆ ಗಿಡ, ಅದು ಚಿಕ್ಕದು ನುಗ್ಗೆ ಗಿಡ. ಆದರೆ ಎಷ್ಟು ನುಗ್ಗೆಕಾಯಿ ಬಿಟ್ಟಿದೆ ಇದು ನೋಡಿ. ಹಲಸಿನ ಗಿಡ ಇದು ಚಿಕ್ಕದು. ಅಲ್ಲಿ ಕೆಳಗಡೆ ಇನ್ನೊಂದು ಇದೆ, ಅದಿದೆ ಫಸ್ಟ್ ಟೈಮ್ ಪೈರಾಗಿದ್ದು, ಒಂದೇ ಇದ್ದಿದ್ದು. ಅದನ್ನೂ ಯಾರೋ ಕಿತ್ತಾಕಿದ್ರು ನೋಡಿ. ಮಾವಿನ ಮರ ನೋಡಿ. ಇಲ್ಲೂ ಮಾವಿನ ಮರ ನೋಡಿ. ಇಲ್ಲಿ ಡ್ರ್ಯಾಗನ್ ಗಿಡನ ಏನಕ್ಕೆ ಗೊತ್ತಿಲ್ಲ, ನಮ್ಮ ಬಾವ ತುಂಬ ಜಾಸ್ತಿ ತಂದು ಹಾಕಿದ್ರು ಡ್ರ್ಯಾಗನ್ ಫ್ರೂಟ್ಸ್ ಗಿಡನ ನೋಡಿ. ಇಲ್ಲಿ ತೆಂಗಿನ ಮರ ಗಿಡ ಹಬ್ಬಸೈತಿ, ವೈರ್ ಕಟ್ಟಿದೆ ನೋಡಿ, ಸ್ಟ್ರೈಟ್ ಹೋಗೋದಿಲ್ಲ. ಡ್ರ್ಯಾಗನ್ ಗಿಡ ಅಂದ್ಕೊಂಡಿದ್ದೀನಿ, ಇದೇ ಥರ ಇರೋದು. ಮಳೆ ಬರೋ ಥರ ಆಗಿತ್ತೆ ನೋಡಿ. ಅಲ್ಲಿ ಹಳ್ಳ ಇದೆ, ಹಳ್ಳದಿಂದ ಕೆಳಗೆ ಮತ್ತು ಮೇಲೆ ಇರೋದೆಲ್ಲ ನಮ್ಮದೇ ತೋಟ. ತೋರಿಸ್ತೀನಿ ಹಳ್ಳ ಮತ್ತು ನಮ್ಮ ತೋಟದಲ್ಲಿ ಏನೇನು ಗಿಡ ಹಾಕಿದ್ದೀವಿ ಅಂತ ಎಲ್ಲ ವಿಡಿಯೋ ಮಾಡ್ತೀನಿ, ವಿಡಿಯೋ ಅಪ್ಲೋಡ್ ಮಾಡ್ತೀನಿ ನೋಡಿ ಗೈಸ್. ಇದೆ ನಮ್ಮ ತೋಟ ತವಿರ ಹಳ್ಳ ನೋಡಿ. ಹಳ್ಳ ತುಂಬಿ ಇಲ್ಲೇ ಹರಿದೋಗೋದು. ಅಲ್ಲಿ ಕಾಣೋದು ಅದು ನಮ್ಮದೇ ತೋಟ, ಮತ್ತು ಇಲ್ಲಿ ಕಾಣೋದು ಇದು ನಮ್ಮದೇ ತೋಟ. ಇಲ್ಲೇನಾದ್ರು ಹಳ್ಳ ತುಂಬಿದ್ರೆ ಇಲ್ಲಿ ನೀರು ಹರಿದೋಗುತ್ತೆ, ಇದ್ರೊಳಗೆ ಹೋಗ್ಬೇಕು ನಾವು ನೋಡಿ. ಮಳೆ ಬಂದಾಗ ನೀರು ತುಂಬಿ ಇವೆಲ್ಲ ಡ್ರೈ ಆಗಿದೆ. ಹಿಂಗೆ ಗೌರಿ ಹಬ್ಬದ ಟೈಮಲ್ಲಿ ನೀರು ಇರುತ್ತೆ ಸ್ವಲ್ಪನಾದ್ರೂ ನೋಡಿ. ಇಲ್ಲಿ ಹಳ್ಳ ಹರಿಯೋದು ನೋಡಿ. ಮೇಲ್ಗಡೆ ಇದು ನಮ್ಮ ತೋಟ ನೋಡಿ. ಮಾವಿನ ಗಿಡನ ಲೈನಕ್ಕೂ ಕಾಣ್ತಾರೆ. ಇದು ಹಲಸಿನ ಗಿಡ ಐತೆ ನೋಡಿ. ಇಲ್ಲಿ ಹಲಸಿನ ಗಿಡ ಎಲ್ಲ ಗೈಸ್, ಎಂತೆಂಥ ಫ್ರೂಟ್ಸು ನಮ್ಮ ಬಾವ ತಂದು ಹಾಕಿದ್ದಾರೆ. ಫ್ರೂಟ್ಸ್ ಗಿಡ, ಇದು ಒಂಥರ ಫ್ರೂಟ್ಸ್ ಗಿಡ. ಅದು ಮ್ಯಾಂಗೋ ಗಿಡ, ಇದು ಪೊಮೊಗ್ರಾನೇಟ್ ಗಿಡ, ಇದು ಮ್ಯಾಂಗೋ ಗಿಡ ನೋಡಿ ಗೈಸ್. ಇದು ಪೊಮೊಗ್ರಾನೇಟಲ್ಲ ಬೇರೆ ಏನೋ ಗಿಡ ಫ್ರೂಟ್ಸ್ದು ನೋಡಿ ಗೈಸ್. ಇದು ಆಪಲ್ ಗಿಡ ಅಂತ ಆಗ್ತಾಗ್ಲಿಂದ ಒಂದು ಆಪಲ್ ಬಿಟ್ಟಿಲ್ಲ. ಎಲೆ ದೊಡ್ಡದಾಗಿ ಕಾಣುತ್ತಲ್ಲ, ಅದು ಅಂಜೂರ ಗಿಡ ನೋಡಿ ಗೈಸ್. ಕನಗ್ಲುವ ಗಿಡ ಇದೆ, ಎಲೆ ದೊಡ್ಡದಾಗಿ, ಹೂವನ ದೊಡ್ಡದಾಗಿದೆ ನೋಡಿ ಗೈಸ್. ಇದು ಸ್ಟಾರ್ ಫ್ರೂಟ್ಸು. ಈ ಕಡೆ ಒಂದು ಕಾಣಿಸ್ತಿಲ್ಲ, ಆ ಕಡೆಯಿಂದ ತೋರಿಸ್ತೀನಿ ನೋಡಿ. ನೋಡಿರಿ, ಮೋಟ್ರ್ ಲೈನ್ ಬಂದಿದ್ದು, ನೀರು ಬಿಟ್ಟಿದ್ದು, ನೀರು ನಿಂತಿದ್ದಾವೆ, ಈ ಕರೆಂಟ್ ಹೋಗಿದೆ ನೋಡಿ ಗೈಸ್. ಸ್ಟಾರ್ ಫ್ರೂಟ್ಸು ಆದರೆ ನಮ್ಮ ಮರಗಳಲ್ಲಿ ನಾವು ಜಾಸ್ತಿ ತಿನ್ನಲ್ಲ, ಬೇರೆ ಜಾಸ್ತಿ, ಮತ್ತು ಕೋತಿಗಳು ಜಾಸ್ತಿ ಕಿತ್ಕೊಂಡು ತಿನ್ನೋದು, ಎಳ್ನೀರು ಕುಡಿಯೋದು ಇಂಥ ಮಾಡ್ತವೆ. ಆದರೆ ಅವ್ರಿಗೂ ಹೊರಗಡೆ ಎಲ್ಲಿ ತಿನ್ನೋಕ್ಕೇನು ಸಿಗಲ್ವಲ್ಲ, ಅದಕ್ಕೋಸ್ಕರ ಎಲ್ಲ ಸುಮ್ಮನೆ ತಿನ್ನಲಿಲ್ಲ ಅಂದರೂ ಕಿತ್ತು ಎಸ್ತಾರೆ, ವೇಸ್ಟ್ ಮಾಡ್ತವೆ. ಹತ್ತಿ ಹಣ್ಣು ಆ ಥರ ಎಲ್ಲ ಗಿಡ ಇದೆ. ಬಟ್ ನಮಗೆ ಗಿಡಗಳ ನೇಮೇ ಗೊತ್ತಿಲ್ಲ ಅಷ್ಟಾಗಿ, ಏನೇನು ಫ್ರೂಟ್ಸ್ ಗಿಡ ಅಂತ. ಹಾಕಿರೋದು ನಮ್ಮ ಭಾವನೆ ಅಲ್ವಾ, ಅವರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ನಮ್ಮ ಮನೇಲಿ ನಮ್ಮ ಮೈದನ ಮತ್ತು ನಮ್ಮ ಯಜಮಾನ್ರಿಗೆ ಅಷ್ಟು ಗಿಡದ ಇಂಟ್ರೆಸ್ಟ್ ಇರೋಲ್ಲ. ನಮ್ಮ ಭಾವನೆ ಏನೇನೋ ಗಿಡ ಎಲ್ಲ ತೊಗೊಂಬಂದು ಹಾಕ್ತಾರೆ ನರ್ಸರಿಯಿಂದ. ಬಟ್ ನಮಗೆ ಏನೇನು ಗಿಡ ಅಂತ ಗೊತ್ತಿಲ್ಲ ಅಷ್ಟೇ ನೋಡಿ. ತೋಟಕ್ಕೆಲ್ಲ ಮಣ್ಣು ಹೊಡ್ಸಿದ್ದಾರೆ, ತೋಟದೊಳಗೆಲ್ಲ ಟ್ಯಾಕ್ಟ್ರಿಯಿಂದ ಎಲ್ಲ ಸಮ ಮಾಡಿಸಿದ್ದಾರೆ. ಸೈಡಲ್ಲೆಲ್ಲ ಗುಡ್ಡೆ ಎಲ್ಲ ಹಂಗಂಗೆ ಇದೆ, ಲೋಡಲ್ಲಿ ಉಳಿಸಿರೋದು
ಅದು ಬದಿ ಹಾಕಿಸ್ತಾರಲ್ಲ ಅದಕ್ಕೆ ಅಂತ ಬಿಟ್ಟಿದ್ದಾರೆ, ಏನೋ ಗೊತ್ತಿಲ್ಲ. ನೋಡಿ ಸೀಬೆಹಣ್ಣಿನ ಗಿಡನೂ ಇದೆ. ಸೀಬೆಹಣ್ಣು, ಚೇಬೆಕಾಯಿ, ಬಿಕ್ಕೆಕಾಯಿ ಅಂತಾರೆ. ನಾನು ಮಾತ್ರ ಸೀಬೆಹಣ್ಣು ಅಂತೀನಿ, ಬೇರೆ ಎಲ್ಲ ಬಿಕ್ಕೆಕಾಯಿ ಅಂತ. ನೋಡಿ ಇಲ್ಲೂ ಒಂದಿದೆ, ಅದಕ್ಕಿಂತ ದೊಡ್ಡದು. ನೋಡಿ ಎಷ್ಟೊಂದು ಕಾಯಿ ಇದೆ. ಇವು ಹಣ್ಣಾಗ ಅಷ್ಟೊತ್ತಿಗೆ ಇರೋದೇ ಇಲ್ಲ, ಕೋತಿಗಳೆಲ್ಲ ಕಿತ್ತು ಬಿಸಾಕ್ತವೆ, ವೇಸ್ಟ್ ಮಾಡಿ. ನೋಡಿ ಇದೆ ಹಲಸಿನ ಮರ ಅಂದಿದ್ದು ದೊಡ್ಡದು, ಫಸ್ಟ್ ಟೈಮ್ ಬಿಟ್ಟಿರೋದು, ಒಂದೇ ಒಂದು ಬಿಟ್ಟಿತ್ತು. ಅದನ್ನೂ ಯಾರೋ ಎಳೆದನ್ನೇ ಕಿತ್ತು ಬಿಸಾಕಿ ಹೋಗಿದ್ರು. ನೋಡಿ ಮಾವಿನ ಹಣ್ಣಿಗೆ ಅಂತ ಇಲ್ಲೇ ಮಾವಿನ ಗಿಡ ತುಂಬ ಇದ್ದಾವೆ. ಪೈರು ಆಗ್ತವೆ. ಹೋದ ವರ್ಷ ಚೆನ್ನಾಗಾಗಿದ್ದು, ಈ ಸಲ ಸ್ವಲ್ಪ ಕಡಿಮೆ ಆಗಿದ್ದು. ಅಂದರೆ ಮಾವಿನ ಹಣ್ಣು ನನಗೆ ಗೊತ್ತಿರೋಂಗೆ 2 ವರ್ಷಕ್ಕೊಂದ್ಸಲಿನೇ ಚೆನ್ನಾಗಿ ಪೈರಾಗೋದು. ಆವಿನ ಕಾಲ ಬಿದ್ದರಂತೂ ಏನಕ್ಕೂ ಬೇಡ, ತಿನ್ನೋಕ್ಕೆ ಬರೋದೇ ಇಲ್ಲ, ಎಲ್ಲ ಕೆಟ್ಟು ಹೋಗ್ತವೆ. ನೋಡೋಕ್ಕೆ ಚೆನ್ನಾಗಿರ್ತವೆ ಕಾಯಲ್ಲಿ, ಹಣ್ಣಾದ್ಮೇಲೆ ಎಲ್ಲ ಕೆಟ್ಟು ಹುಳಾಗಿರ್ತವೆ. ನೋಡಿ ಗೈಸ್, ಇದೆ ನಮ್ಮ ತೋಟ. ಮತ್ತು ಅಲ್ಲಿ ಕೆಳಗೆ ಹಳ್ಳದಿಂದ ಆ ಕಡೆನೂ ಇದೆ, ಬಟ್ ಅಲ್ಲಿಗೆಲ್ಲ ಹೋಗಿಲ್ಲ. ನೆಕ್ಸ್ಟ್ ಟೈಮ್ ಬಂದಾಗ ವೀಡಿಯೋ ಮಾಡ್ತೀನಿ. ಬಾಯ್. ನೆಕ್ಸ್ಟ್ ವೀಡಿಯೋಲಿ ಸಿಗೋಣ. ನನಗೆ ಟೇಕ್ ಕೇರ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನನ್ನ ಬ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್.